ಕೂಡ ಮತ್ತು ನೆಲಮಂಗಲ ಎರಡೂ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪರಿವರ್ತನೆ ಆಗಬೇಕು. ಅದು ಇದೆ ಅದು ಆ ಕಡೆ ಕಮಿಟಿಯವರು ಎರಡು ಕಡೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ತಾವು ಶಿರಾದು ಈಗ ಜಯಚಂದ್ರ ಅವರು ತಾವು ಪತ್ರ ಬರೆದಿದ್ದಾರೆ, ಅದನ್ನು ಸಹ ಪರಿಗಣಿಸಿ ಅದು ಸಹ ಅದನ್ನು ಅವರು ನೋಡ್ಲಿಲ್ಲ ಅಂತ. ಯಾವುದೇ ನೀವು ಪತ್ರ ಬರೆದಿರೋದಕ್ಕೆ ನಾವು ಮನ್ನಣೆ ಕೊಡಲಿಲ್ಲ ಅಂದ್ರೆ ಅದನ್ನು ಸೇರಿಸಿ. ಹೌದು, ಇಲ್ಲಿಂದ ಹೋದ್ರಲ್ಲಿ ಶಿರಾ ಇಲ್ಲ, 3 ಮಾತ್ರ ಕಳಿಸಿದ್ರು. ಆ 3 ಮಾತು ನೋಡಿದ್ದಾರೆ. ಮತ್ತೆ ಎಲ್ಲರೂ ಕೊಟ್ಟಬೇಕು, ಮತ್ತೆ ವಾಪಸ್ ಕಳಿಸ್ಬೋದು, ಇದ್ರೂ ನೋಡ್ಕೊಂಡು ಬನ್ನಿ ಅಂತ. ನಾವು ಏನೋ ಯಾರೋ ಕೊಟ್ಟರು ಕೂಡ ಟೆಕ್ನಿಕಲಿ ಫೈನಲ್ ಮಾಡೋರು ಅವರು, ಎಲ್ಲಿ ಮಾಡಬೇಕು ಅನ್ನೋದು ಅಂತ ಅಂತಿಮವಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಅವ್ರು ಯಾರು ಡಿಸಿಷನ್ ತೊಗೋಬೇಕು. ನಮ್ಮ ಸಮಸ್ಯೆ ನಮಗೆ ಅನುಗುಣವಾಗಿ ನಾವು ಅನುಕೂಲಕ್ಕಾಗಿ ಹೇಳಿದ್ವಿ. ಯಾವುದ್ರೆ ಮಾಡಂತ ಈಗಿದೆ, ಅದು ಡಿಮಾಂಡ್ ಇದೆ. ಅದರ ನಮ್ಮ ಜಯಚಂದ್ರ ಅವರು ನೇತೃತ್ವದಲ್ಲಿ ಅದು ಇದೇ ಇರೋದು. ಅವ್ರು ಲೆಟ್ರ್ ಕೊಟ್ಟರೆ ಮತ್ತೆ ಬಹುಶಃ ವಾಪಸ್ ಕೇಳ್ಬೋದು. ಆದರೆ ಅಂತಿಮವಾಗಿ ಟೆಕ್ನಿಕಲಿ ಮುಖ್ಯ. ಬಟ್ ಎಂ ಬಿ ಪಾಟೀಲ್ ಅವರು ಹೇಳ್ತಿರುವಂಥದ್ದು ಈಗ ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹಾಗಾಗಿ ಬೆಂಗಳೂರು ಲಿಮಿಟ್ ಬರಬೇಕಾಗುತ್ತೆ. ಮತ್ತೆ ಬಂಡವಾಳ ಹಾಕೋರು ಕೂಡ ಶಿರಾಗ ಹೋದ್ರೆ ಬಂಡವಾಳ ಹಾಕ್ತಾರ, ಬರ್ತಾರೆ, ಯಾರು ಬರ್ತಾರೆ ನಿಮ್ಗೆ ಅಂತ. ಆದರೆ ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಆಗುತ್ತೆ, ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲ್ಲ ಬೆಂಗಳೂರು. ನೋಡಿ, ಅದು ಜೊತೆಗೆ ಇದನ್ನು ನೋಡಬೇಕಾಗ್ತದೆ. ಬೆಂಗಳೂರನ್ನು ಕೂಡ ನಾವು ಇಂಪಾರ್ಟೆಂಟ್ ಕಾಯ್ಕೋಬೇಕಾಗ್ತದೆ. ಇನ್ನೊಂದು 5,000 ಗಾಡಿ ಬಂದರೆ ಆ ರೋಡಲ್ಲಿ ಪರಿಸ್ಥಿತಿ ಏನಾಗುತ್ತಾರೆ, ಹೀಗೇ ಹೋಗ್ಲಿಕ್ಕಾಗಲ್ಲ. ಸಾಯಂಕಾಲ ಮತ್ತು ಬೆಳಗ್ಗೆ ಇನ್ನು 5,000 ಗಾಡಿ ಆ್ಯಡ್ ಆದರೆ ಪರಿಸ್ಥಿತಿ ಏನಾಗುತ್ತೆ, ಮತ್ತು ಬೆಂಗಳೂರಿಗೆ ಸಮಸ್ಯೆ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಬೇಡ ಅಂತೇಳಿದ್ವಿ. ಎರಡನೇದು ಆ ಕಡೆಯವ್ರಿಗೆ ಅನುಕೂಲ ಆಗುತ್ತೆ. ಹುಬ್ಬಳ್ಳಿಯಿಂದ ಬಳ್ಳಾರಿ 3 ಅವರ್ಸ್ನಾಗ ಬರ್ತಾರೆ ಏರ್ಪೋರ್ಟ್ಗೆ. ಎಲ್ಲರೂ ಬೆಂಗಳೂರವರ ವಿದೇಶಕ್ಕೆ ಹೋಗೋಲ್ಲ, ಜಿಲ್ಲೆಯವರು ಹೋಗ್ತಾರೆ. ಮೈಸೂರು, ಶಿವಮೊಗ್ಗ, ಹಾಸನ, ಒಳಗಡೆಯಿಂದ ಹಾಸನ, ಮೈಸೂರು, ಶಿವಮೊಗ್ಗ ಭಾಳ ಹತ್ತಿರ ಆಗ್ತೈತೆ. ಅದಕ್ಕೆ ಹೊಸಪೇಟು, ಅಲ್ಲೇ ಬಳ್ಳಾರಿ ಇದೆ, ಧಾರವಾಡ ಇದೆ, ಬೆಳಗಾವಿ ಕೂಡ 4 ಅವರ್ಸ್ನಾಗ ಬರ್ಬೋದು ನಾವು. ಆ ಆ್ಯಂಗಲ್ನಿಂದ ಅದನ್ನೆಲ್ಲ ಭೌಗೋಳಿಕವಾಗಿ ನೋಡಿ ಅದನ್ನು ನಾವು ಹೇಳಿದ್ದು. ಸುಮ್ಮನೆ ಹಂಗೆ ಇಲ್ಲಿ ತಪ್ಪಿಸ್ಬೇಕು ಅಲ್ಲಿ ಮಾಡಬೇಕಂತಲ್ಲ, ಎಂಟೈರ್ ಹೆಚ್ಚು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಸಜೆಸ್ಟ್ ಮಾಡಿದ್ದು. ಬಟ್ ಇನ್ನೊಂದು ಎಂ ಬಿ ಪಾಟೀಲ್ ಅವರು ಮಾತಾಡಿದ್ರು, ಶಿರಾಕ್ಕೆ ಕೊಟ್ಟರೆ ಇಲ್ಲಿ ಬೆಂಗಳೂರು ದಕ್ಷಿಣದ್ದು ಹೊಸೂರು ಕಡೆ ಆಗುತ್ತೆ, ಹೊಸೂರು ತಮಿಳುನಾಡು ಕೂಡ ಮಾಡೋಕ್ಕೆ ಯೋಚನೆ ಆಗ್ತದೆ. ಅವರೇನು ಹೊಸದವರು ಇಂಟರ್ನ್ಯಾಷನಲ್ ಏನು ಏರ್ಪೋರ್ಟ್ ಮಾಡ್ತಾಯಿಲ್ಲ, ಅದು ದೊಡ್ಡದಾಗಿ ಏರ್ಪೋರ್ಟ್ ಮಾಡ್ತಿದ್ದಾರೆ ಅಷ್ಟೇ. ಬೆಂಗಳೂರಿಗೆ ಇದ್ದೇ ಇರ್ತದೆ ಪ್ರಾಮುಖ್ಯತೆ, ಬೆಂಗಳೂರು ಕಳ್ಕೊಳ್ಳಿಕ್ಕೆ ಆಗೋಲ್ಲ. ಸೊ ಆ ದೃಷ್ಟಿಯಿಂದ ನಾವು ಶಿರಾದಲ್ಲಿ ಆಗ್ಬೇಕಂತ ಹೇಳಿದ್ವಿ. ಅಥವಾ ನೆಲಮಂಗಲ್ಲಿ ಆಗಲಿ ಅಥವಾ ತುಮಕೂರು ಹತ್ರ ಎಲ್ಲಾದರೂ ಕೂಡ ಓಕೆ, ಅಲ್ಲಿ ಆಗಬೇಕು. ಅಥವಾ ಏನು ಅಕ್ಕಪಕ್ಕದಲ್ಲಿ ನಮ್ಮ ಅಲ್ಲಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಒಂದು ತುಮಕೂರು ನಂತರ ಅಲ್ಲಿ ಆದರೂ ಪರವಾಗಿಲ್ಲ. ಆದರೆ ಹೈವೇ ಸುತ್ತಮುತ್ತ ಆದರೆ ಅನುಕೂಲ ಆಗುತ್ತೆ. ಎಲ್ಲರೂ ಆಗಲಿ, ಅಲ್ಲೇ ಶಿರಾ ಅಂತೇಳಿ ಅಥವಾ ಶಿರಾ 2 ಮಧ್ಯೆ ಆದರೂ ಪರವಾಗಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಸಜೆಸ್ಟ್ ಮಾಡಿದ್ದು ಅಷ್ಟೇ, ಹೊರತಾಗಿ ಅದು ಅಲ್ಲಿ ಆಗಬಾರ್ದಂತೇನು ಅಲ್ಲ. ಯಾವುದ್ರೆ ಈಗಾಗಲೇ ಮೊನ್ನೆ ಹೋದಾಗ ಹೇಳಿ ಬಂದೀವಿ. ಮೊನ್ನೆ ಮಂತ್ರಿಗಳನ್ನು ಹೇಳಿದ್ರಲ್ಲ, ಇವ್ರನ್ನ ಪ್ರಹ್ಲಾದ್ ಜೋಶಿ ಅವರ ಇದರಲ್ಲಿ ನಾಯ್ಡು ಅವ್ರನ್ನ ಭೇಟಿ ಇದೆ ಉದ್ದೇಶಕ್ಕೆ ಭೇಟಿ ಮಾಡಿದ್ದು. ಆವಾಗ ಅದೇ ಹೇಳಿದ್ದು, ನೀವು ಲೆಟ್ರ್ ಕೊಡಿ ಪರಿಶೀಲನೆ ಮಾಡ್ತು ಅಂತ ಹೇಳಿದ್ದಾರೆ. ಅದು ಜಯಚಂದ್ರ ಅವ್ರಿಗೆ ಹೇಳಿದ್ದೀನಿ, ನೀನು ರಾಜನ್ ಅವ್ರು ಕೂಡ ಹೇಳಿದ್ದೀನಿ, ನೀವು ಪತ್ರ ಕೊಡಿಸಿ ಅಂತ. ಅದೊಂದು ಆಗಲಿ ರೀ, ಟೆಕ್ನಿಕಲಿ ಸರ್ವೆ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.